ನನ್ನೇನಾದ್ರೂ ಊರಿಗೆ ತೊಗೊಂಡೋಗಿ ಹೇಳ್ದಂಗೆ ಬಿಟ್ಟು ಬಂದ್ಬಿಡ್ತಾನೆ. ಹಾಡೆ ಹೊಕ್ಕನಂದಿದ ತಕ್ಷಣ ಹೋಗಿ ಬಿಡು ಅಂತಾನಲ್ಲ, ಏನು ಮಾಡ್ತಾನ ಮದ. ಇಲ್ಲ ನನ್ನ ಮಾತು ಕೇಳು, ನೀ ಸುಮ್ಮನಿರ. ಯಾವ ನಡಿ, ಬಿಟ್ಟು ಬರ್ತಾನೆ ನಡಿ ಊರಿಗೆ. ನೀನು ಮದ ನನ್ನ ಮಾತು ಕೇಳು, ಸಿಟ್ನಾಗ ಬುದ್ಧಿ ಕೊಡಬೇಡ. ಗೊತ್ತಿತ್ತು ನನಗೆ, ನಾ ಊರಿಗೆ ಹೊಕ್ಕನೆ ಅಂದ್ರೆ ನಾನು ಕಳ್ಸಾಕ ನೀನು ತುದಿ ಗಾಲ ಮ್ಯಾಗ ನಿಂತಿ ಅನ್ನೋದು. ಈ ಚಿನ್ನಾಲಿ ನಿನ್ನ ಚಲೋನ ತಲಿ ತಿಕ್ಕ್ಯಾಳು. ಅನ್ಕೊಂಡಂಗೆ ಆತನ ನೀ ಅನ್ಕೊಂಡಂಗೆ. ಒತ್ತ ನಾನು ಓಡಿಸಿ ನೀವಿಬ್ರು ಇಲ್ಲಿ ಆರಾಮಾಗಿರ್ಬೇಕನ್ನೋದು ನಿನ್ನ ಮನಸ್ಸಿನಾಗ ಇತ್ತಾನ. ನೀ ಅನ್ಕೊಂಡಂಗ ಮಾಡಿದಿಲ್ಲ. ಒಟ್ಟು ಗಂಡನ ಚಲೋ ತಯಾರು ಮಾಡಿ. ಯಾವ ನೀ ಸುಮ್ಮನೆ ಊರಿಗೆ ಹೊಕ್ಕಿಯ ಹೋಗ್ಬಿಡು, ಟೆನ್ಷನ್ ಕೊಡಬೇಡ, ನಮಗೆ BP ಏರಿಸ್ಬೇಡ. ಮೊದಲ ನನಗೆ 108 ಟೆನ್ಷನ್ ಆಗದೀನಿ. ನೀದು ಒಣ ತಿಂಡಿ ಬೇರೆ ನಮಗೆ. ಅಲ್ಲ ಎಷ್ಟು ದಿನ ಆತು ಮನ್ಯಾಗ ನೆಮ್ಮದಿ ಹಾಳು ಮಾಡಿಬಿಟ್ಟಿದಿ. ಯಾವ್ದ್ರ ಸಂಬಂಧ? ಹಾಡೆ ನಾನೆಲ್ಲ ನೆಮ್ಮದಿ ಹಾಳು ಮಾಡೀನಿ. ಅಂತದೇನು ನೆಮ್ಮದಿ ಹಾಳಾಗೈತಿ ನಿಂದು? ಅದು ನನ್ನಿಂದ. ನಾ ಇದ್ದಿದ್ದಕ್ಕೆ ನೆಮ್ಮದಿ ಹಾಳಾಗಿದ್ದಿತ್ತಪ್ಪ. ಮತ್ತೆ ನಿಮಗೆ ನಾನು ಆಡ್ತಾರಕ್ಕಾಗಿದ್ದೀನಿ. ಮೊದಲು ಇಬ್ಬರ ಗಂಡ ಗುಂಡಿ ಆರಾಮಾಗಿ ಬೇಕಂದ್ರೆ ಕಂಡಲ್ಲಿ ತಿರುಗಿ ಬಂದು ಆರಾಮಾಗಿದ್ರೇನ. ನಾ ಬಂದಿದ್ದಕ್ಕೆ ನಿಮ್ಗೆ ಗಂಟೆ ಆಗಿರ್ಬೇಕು. ಯಾವ ನೀ ಸುಳ್ಳ ಈಗೇನು ಕದನ ಮಾಡ್ಬೇಕಂತ ನಿಂತೀಯ ಹೆಂಗೆ? ಯಾವ ನೀ ಊರಿಗೆ ಹೊಕ್ಕನೆ ಅಂದ್ರೆ ಹೋಗ್ಬಿಡು, ಇಲ್ಲಿ ಕದನ ಮಾಡ್ಕೊತ ನಿಂದ್ರಬೇಡ. ನಮಗೆ ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಹೆಂಗೆ ನಿಮಗೆ ನಾನು ಇಟ್ಕೊಳಕ್ ಮನಸ್ಸಿದ್ದಿತ್ತು? ಟೈಟ್ ಅನ್ನೋದ ಕಾಯಕತ್ತಿದ್ರಿ ನೀವು. ನನ್ನ ತಬ್ಬಕ್ಕಂತನೇ ತಯಾರಾಗಿ. ಮಗ ಅನ್ಲ ನೀನು, ಮಗ ರಕ್ತ ಬಸದ ನಿನ್ನ ಬೆಳೆಸಿದೆ. ಎತ್ತವನ್ನ ನೀನು ಮನಿ ಬಿಟ್ಟು ನಿನಗೆ ಇಷ್ಟ ಬಂದಂಗೆ ಹೋಗನ್ನಾಗತ್ತೀಯಲ್ಲ. ನೀ ಮಗ ಅನ್ನ ನನಗೆ. ಚಲೋ ತಯಾರು ಮಾಡಿ, ಗಂಡನ ಚಲೋ ತಯಾರು ಮಾಡಿ. ನಿನಗೆ ಬೇಕಂದಂಗೆ ತಯಾರು ಮಾಡ್ಕೊಂಡು ನನ್ನ ಮಗನ. ಅಯ್ಯವ್ವ, ಇರೋದೊಂದು ಮಗ ನನ್ನ ನೋಡ್ಕೊಂತ ನನ್ನ ಸಾಕ್ತಾನ ಅನ್ಕೊಂಡಿದ್ನಲ್ಲ. ಯವ್ವ, ಹೆಣ್ತಿ ಬಂದ ಮೇಲೆ ನನಗೆ ಮಗ ಬದಲಾಗಬಿಟ್ಟ. ಅಯ್ಯವ್ವ, ಅವ್ವ ಮಗನ ದೂರ ಮಾಡಿಲ್ಲ. ನಿನಗೆ ದೇವ್ರು ಒಳ್ಳೇದು ಮಾಡ್ತಾನಲ್ಲಿ, ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ ಚಿನಾಲಿ. ನಿನಗೂ ನಾಳೆ ಒಂದು ಗಂಡು ಹಿಡ್ತಿಯಲ್ಲ, ನಿನ್ನ ಸಚಿನ ಹಿಂಗೆ ಮಾಡ್ದ ನಿನಗೆ ಗೊತ್ತಾಕತ್ ನಿನಗೆ. ಅತ್ತಿಯಾರ ನಿಮಗೆ ಯಾರು ಊರಿಗೆ ಹೋಗಂದಾರಿ? ಈಗ ಇದ್ಕಿದ್ದಂಗೆ ನೀವ ಬ್ಯಾಗ್ ತುಂಬ್ಕೊಂಡಿರಿ, ನೀವ ಊರಿಗೆ ಹೋಗಕ್ಕೆ ತಯಾರಾಗಿರಿ. ನಿಮ್ಗೆ ಈಗೂ ಇರ್ರಿ, ಯಾರು ಬೇಡ ಅಂದಾರ? ಮದ ನೀನಂತೂ ನನ್ನ ಮಾತ ಕೇಳೋಂಗಿಲ್ಲ. ಇರ್ಲಿ ಬಿಡು, ಅವ್ರು ಹಂಗ ಸಿಟ್ನ ಮಾತಾಡ್ತಾರೆ, ನೀನು ಹಂಗ ಸಿಟ್ನ ಮಾತಾಡೋದನ್ನ. ಬರೀ ನೀವಂದನ್ನು ನಾವಂದನು. ಸರಿ, ನೀವು ನಡೀರಿ ಅತ್ತಿಯರ ಒಳಗೆ, ನೀವು ಎಲ್ಲಿ ಹೋಗೋದು ಬೇಡ. ಸದಾರಮಿ ನೀನು ನಾಟಕ ನೋಡು, ನಾಟಕ. ಲೇ, ನಿನ್ನಂತರ ನಾಟಕ ನಾ ಎಷ್ಟು ಮಂದಿ ನೋಡಿಲ್ಲ ನನ್ನ ಜೀವನದಾಗ. ನಾ ಹಾಲು ಕುಡ್ದಕ್ಕೆ ನೀನು ನೀರು ಕುಡ್ದಿಲ್ಲ. ಬಂದಾಳಿಕ್ಕಿನಿ ನನ್ನ ಮುಂದೆ ನಾಟಕ ಮಾಡಕ್ಕೆ. ಈತ ನಾಟಕ ಎಲ್ಲ ನಾ ರಗಡ್ ನೋಡೇನು ಹೇಳು. ಗಂಡನ ಮುಂದೆ ಸುಲಕ್ಕೆ ಆಗತ್ತೇನ? ಈತ ನಾಟಕ ಬಿಡು ನೀನು. ಯಾವ ಈಗ ಯಾರು ಏನಂದ್ರೆ ನೀವು ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ಮಾಡಕತ್ತಿ. ನೀನ ಇದ್ಕಿದ್ದಂಗೆ ಬ್ಯಾಗ್ ತುಂಬ್ಕೊಂಡಿದ್ದಿ, ಊರಿಗೆ ಹೊಕ್ಕನಿ ಅಂದಿ. ಮನ್ಯಾಗ ನಿನಗೋಕಿಗೂ ಹೊಂದಾಣಿಕೆ ಆಗ್ವಲ್ದು. ಮತ್ತು ಯಾರು ಒಬ್ರು ಊರಿಗೆ ಹೋದ್ರೆ ಹೊಂದಾಣಿಕೆ ಆಕತಿ. ಯಾರೊಬ್ರು ಹೋದ್ ಹೊಂದಾಣಿಕೆ ಆಕತಿ ಅಂದ್ರೆ ನಾನು ಹೋಗ್ಬೇಕು. ನಿನಗೆ ಹೇಳ್ತಿ ಮಾತ್ರ ಎಲ್ಲಿ ಕಳಿಸ್ಬೇಡ ನೀ. ಗೊತ್ತೈತಿ ಅಂದ್ರೆ ಹೇಳ್ತಿ ಬಂದ ಮೇಲೆ ಊದರಿ ಕಿಮ್ಮತ್ತ ಇಲ್ಲ. ನಾವು ನಿಮ್ಮ ಮನೆ ಅಟ್ಟ ಕಷ್ಟಪಟ್ಟು ಕಂಡವ್ರ ಮನೆ ಮುಸ್ರಿ ತಿಕ್ಕಿ ಕೈಯಾನಿಗೆ ಎರ್ರಿ ಸವ ಹೆಂಗೆ ದುಡುದು ನಿಮ್ಮನ್ನು ಸಾಕಿದ್ರು. ಹೇಳ್ತಿ ಬಂದ ಮ್ಯಾಗ ಔದಿರಿ ಕಿಮ್ಮತ್ತಿಲ್ಲ. ಹೌದಪ್ಪ, ಯಾರೊಬ್ರು ಹೋಗ್ಬೇಕಂದ್ರೆ ಅವನ್ನ ಹೊರಗೆ ಹಾಕ್ರಿ. ಅದಟ್ಟು ಹೇಳ್ತೀನಿ ಇಟ್ಕೋರಿ. ಹಿಂಗ ಬಂದೈತಲ್ಲ ಯಪ್ಪ, ತಲಾಂತರದಿಂದ ಕಾಲು ಹಿಂಗ ಬಂದೈತಿ. ಇವಾಗ ಎದಕ್ಕೆ ನೀ ಸೀನ್ ಕ್ರಿಯೇಟ್ ಮಾಡಕಂತಿ ಅಂತೀನಿ ನಾನು. ಇವಾಗ ಎಲ್ಲದನ್ನ ನಾಟಕ ಎಬಸ್ಬೇಡ ನೀನು. ಈಗ ಹೊಕ್ಕಿಯೇ ಇರ್ತೀಯ ಅಂತ ಹೇಳಿ ನೀನು ಒಣ ತಿಂಡಿ ನೀತಿಗೇಡು ಮಾಡಬೇಡ ನಮಗೆ. ನೋಡ ಹಡ ಮನ್ಯಾಗ ನೆಮ್ಮದಿನ ಇಲ್ದಂಗೆ ಆಗಿತ್ತು. ಮದ ನೀನು ಯಾಕೆ ಸಿಟ್ನಾಗ ಹಿಂಗೆ ಮಾತಾಡತ್ತೀನಿ ಅಂತ ತಿಳಿವಲ್ದು. ಅತ್ತಿಯಾರ ನೀವು ಎಲ್ಲೂ ಹೋಗ್ಬೇಡ್ರಿ, ಬರ್ರಿ ನೀವು ಒಳಗೆ. ಸರಿ ಇಲ್ಲಿ ಶಿಲ್ಪ, ನೀ ಸುಮ್ಮನಿಂದರ್. ನೀ ಏನಿದ್ರ ನಡು ಮಾತಾಡಕ್ಕೆ ಹೋಗ್ಬೇಡ. ನಾನು 60 ತಿಂಗಳಿಂದ ನೋಡಕತ್ತೇನೆ. ಅವನೋನ ಹಡ ನಿಮ್ಮ ಸಂಬಂಧ ಸಾಕಾಗಿ ಹೋಗಿತ್ತು ನನಗತ್ತ. ಮನೆಗೆ ಬಂದ್ರೆ ನೆಮ್ಮದಿ ಇಲ್ಲ, ಮನೆಗೆ ಯಾಕಾರ ಬರ್ತೇನೆ ಅನಿಸ್ಬಿಡ್ತೈತೆ ನನಗೆ. ಯಾವ ನೀವು ಊರಿಗೆ ಹೊಕ್ಕೇನಂತ ತಯಾರಾಗಿಲ್ಲ. ಈಗ ಹೊಕ್ಕನೇ ಇರ್ತೀವಿ, ಒಂದ ಮಾತನಾಗ ಹೇಳು. ನೀವು ಹೊಕ್ಕೇನೆ ಅಂದ್ರೆ ಹೋಗಿ ನೀನು ಊರಿಗೆ ಬಿಟ್ಟು ಬರ್ತೀನಿ. ಇಲ್ಲ ನಾ ಸೀರೆಗೆ ಜಳಕ ಮಾಡೀನಿ, ಹಂಗೂ ತಯಾರಾಗಿನಿ, ನಾನು ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಕನ್ನ. ಅಯ್ಯಯ್ಯ, ಇಟ್ಟೆಲ್ಲ ಆದ್ಮೇಲೆ ನಾ ಯಾಕಿರ್ತಾನೆ ಯಪ್ಪ ನಿನ್ನ ಮನೆಯಾಗ? ಅವನಿಗಿನ ಹೆಚ್ಚಾಗಿ ನೀನು ಹೇಳ್ತಿನ ಬೇಕಾಗಳಂದ ಮೇಲೆ ನಾನು ಮೆಟ್ಟು ಬಿಡೋಂಗಿಲ್ಲ. ನಾನಿಲ್ಲಿ ನೀ ಏನು ಬರೋದು ಬೇಕಾಗಿಲ್ಲ, ನನಗೂ ಎಲ್ಲ ಗೊತ್ತಾಕತಿ. ನಾನು ಹೊಕ್ಕೇನಿ. ಅತ್ತೇರ ನನ್ನ ಮಾತು ಕೇಳ್ರಿ. ನಡಿ, ಒಬ್ಬಕ್ಕೆ ಹೋಗೋದೇನು ಬೇಡ, ನಾ ಹೋಗಿ ಬಸ್ ಹತ್ತಿಸಿ ಬರ್ತೀನಿ. ಏನು ಬೇಕಾಗಿಲ್ಲ, ಹೊಕ್ಕನ್ನ, ನನಗೆ ಗೊತ್ತೈತಿ. ಅತ್ತೇರ ಸುಮ್ಮನಿರ್ರಿ. ಸಿಟ್ನಾಗ ಅವ್ನಿಗೆ ಏನಂತಾನಂತ ನೀವು ಹಂಗೆ ಮಾಡ್ತೀರಲ್ಲ. ಈಗ ಯಾವ್ದ್ರ ಸಂಬಂಧ ಅನ್ನೋದು ಕಾರಣನ ಇಲ್ದಂಗೆ ಹೋದ್ರೆ ಹ್ಯಾಂಗ? ಅಲ್ಲ ಹೋಗಲಿ, ಒಬ್ಬರೇ ಊರಾಗ ಏನು ಮಾಡ್ತೀರಿ? ಏನು ಬೇಡ, ನೀವು ಇಲ್ಲೇ ಇರ್ರಿ. ಸದಾರಮ್ಮಿ, ಗಂಡನ ಮುಂದೆ ಚೊಲಕ್ಕೆ ಆಗಕ್ಕೆ ಬಂದೀನಿ. ಇಲ್ಲಿ ಅಟ್ಟ ಬೇಡ್ಕೊಂಡ್ಲ ನಾನು ಹೇಳ್ತಿ. ಅಟ್ಟಾದ್ರೂ ನಮ್ಮವ್ ಇರಲಿಲ್ಲ, ನಮ್ಮವನ ಕೆಟ್ಟಕ್ಕೆ ಅಂತಂದು ಗಂಡಕ್ಕೆ ತೋರ್ಸಾಕತ್ತೀಯನ. ಈತ ನಾಟಕ ಬಿಡು ನನ್ನ ಮುಂದೆ. ಅತ್ತೀರ ನೀವು ಏನಾರ ಅನ್ಕೋರಿ, ನೀವು ಒಬ್ಬರೇ ಊರಿಗೆ ಹೋಗ್ಬೇಡ್ರಿ. ನಾ ಏನಾರ ಮಾಡ್ತೀನಿ, ಅದ್ರ ಕೇಳಕ್ಕೆ ನೀ ಯಾವ್ಯಾಕಿಲಿ? ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ತೆಗಿ, ತರಿ ಬಿಡ ನನಗೆ. ಅತ್ತಿಯಾರ ಇಲ್ಲಿ ಕೇಳ್ರಿ ನನ್ನ ಮಾತು. ಮಾದ ಹೊಂಟ್ಲಿ ನಿಮ್ಮ ಕರಿ ಯಾರ ಇಲ್ಲಿ ಕೇಳ್ರಿ. ಇಲ್ಲಿ ಹೋಗ್ಬ್ಯಾಡ್ರಿ, ಕೇಳ್ರಿ ಇಲ್ಲಿ. ಅವನು ಹಾಡ ಏನು ನಡೆಯಾಕತ್ತೈತಿ ಈ ಮನ್ಯಾಗ ಅನ್ನೋದ ತಿಳಿವಲ್ದಂಗೆ ಆಗಿತ್ತು ನನಗೆ. ಅತ್ತಿಯಾರ ನಿಂದ್ರಿ. ಅತ್ತಿಯಾರ ಕೇಳ್ರಿ ಇಲ್ಲಿ. ಅಂಟಿಯಾರ ಏನ್ರಿ ಇದು? ಊರಿಗೆ ಹೊಟ್ಟೆನುವ ನನ್ನ ಮಗಗ ನಾ ಬೇಡ ಏನಿ ನಡ್ದ ಬಿಡಂತ ನಿಂತಾನ. ಅದಕ್ಕೆ ಊರಿಗೆ ಹೊಟ್ಟೆ ಬರ್ತಾನೆ ತಂಗಿ. ಅಂಟಿ ನೀವಾರ ಹೇಳ್ರಿ. ಮನಿ ಅಂದ್ಮ್ಯಾಗ ಒಂದು ಮಾತು ಬರ್ತಿರ್ತಾವೆ ಹೋಗಿರ್ತಾವೆ. ಅಷ್ಟಕ್ಕೆ ಸಿಟ್ಟು ಮಾಡ್ಕೊಂಡು ಹೊಂಟಾರ. ಮಾದಾನು ಎಷ್ಟು ಬೇಡ ಅಂದ, ನಾನು ಬೇಡ ಅಂದ್ರೂ ಕೇಳವಲ್ರಿ. ಅಂಟಿಯಾರ ಮನಿ ಅಂದ್ಮ್ಯಾಗ ಒಂದು ಮಾತು ಬರ್ತಿರ್ತಾವೆ ಹೋಗಿರ್ತಾವೆ. ದೊಡ್ಡವರಾಗಿ ನೀವ ಹಿಂಗೆ ಸಟಕ್ ಪುಟಕ್ ಅಂದ್ರೆ ಹೆಂಗ್ರಿ? ಆಗ್ರಿ ಇರ್ರಿ.
ಇಲ್ವಾ ನಾ ಈ ಮನ್ಯಾಗ ಇರಂಗಿಲ್ಲ. ನನ್ನ ಮಗನ ನನ್ನ ತುದಿಗಾಲ ಮ್ಯಾಲ ನಿಂತಾನ, ಇಲ್ಲಿಂದ ಕಳಿಸ್ಬೇಕಂತಂದು. ಸತ್ರು ಇಲ್ಲ ನನ್ನ ಮೆಟ್ಟ ಬಿಡೋಂಗಿಲ್ಲ ನಾ. ಬರ್ತೇನೆಪ್ಪ. ಯವ ನೀ ಏನಾರ ನಿನಗೆ ನೀನ ಕಲ್ಪನಾ ಮಾಡ್ಕೊಂಡು ನೀ ಇಲ್ಲದ ಮಾತಾಡ್ಬೇಡ, ಹೇಳಾಕತ್ತೀನಿ. ನಾವೇನು ನಿನ್ನ ತುದಿಗಾಲ ಮೇಲೆ ಏನು ಕಳ್ಸಾಕ ನಿಂತಿಲ್ಲ ನಾವು. ನೀ ಹೊಕ್ಕ ನಂದಿದ್ದಕ್ಕೆ ನಾನು ಟೆನ್ಷನ್ ಯಾಕೆ ಹೊಕ್ಕಿದ್ರು ಹೋಗ್ಬಾತಿ ಅಂದಿದ್ದ ಅಟ್ಟ. ಮಾದ ಸುಮ್ನೀರ್, ನೀವೊಂದು ಸಿಟ್ನಾಗ ಅನ್ನೋದು ಅವ್ರೊಂದು ಸಿಟ್ನಾಗ ಅನ್ನೋದು ಹಿಂಗೆ ಮಾತು ಬೆಳ್ಕೊತ ಹೋಗಿ ದೊಡ್ಡವಾಕ ಅಂಟಿಯರ. ಏನು ನೀವು ಅಂಥದ್ದು ಹುಚ್ಚು ಕಲ್ಪನಾ ಮಾಡ್ಕೊಂಡು ಏನಾರ ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಹಿಂಗೆ ಯಾಕೆ ಹೊಂಟೀರಿ? ಯವ್ವ ತಂಗಿ, ನಿನಗೆ ಗೊತ್ತಾಗೋದಿಲ್ಲ, ನಿನಗೆ ಗೊತ್ತಾಗೋ ಮಾತಲ್ಲ, ಸುಮ್ಮನಿರು. ಇವರೆಲ್ಲ ಎಷ್ಟು ನಾಟಕ ಅದಾರ ಅನ್ನೋದು ಗೊತ್ತೈತಿ. ಇವ್ರ ಗಂಡ ಹೆಂಡತಿ ಇಬ್ರು ಒಂದ ಇವ್ರದ್ದು ಗುಟ್ಟು ನನ್ನ ಹೋಗ್ಬೇಕಿನ ಭಯ ಹೊರಗೆ ಮಾಡಿಬಿಟ್ಟಾರ. ಯವ್ವ ನನ್ನ ಮಗನ ಬೆಳೆಸಾಕ ನಾ ಎಷ್ಟು ಕಷ್ಟಪಟ್ಟಿದ್ದೇವ. ಇವತ್ತು ನನ್ನ ಮಗ ಬದಲಾಗ್ಯಾನಿಟ್ಟು ತಂಗಿ ಹೇಳ್ತೀನಿ. ಒಂದ ಮಾತ ತಂಗಿ ಹೊಕ್ಕ ನಂದಿದ್ದ ತಡ ನಡೆದ ಬಿಡ ಅಂತ ನಿಂತ. ಯವ್ವ ನನಗರ ನೆನೆಸ್ಕೊಂಡು ಹೊಟ್ಟೆ ಬೆಂಕಿ ಹಾಕ್ದಂಗೆ ಆಗ್ತೈತವ. ಯವ್ವ ವಾ ಮನಿ ಅಂದ ಮ್ಯಾಗ ಇಂಥವು ಮಾತು ಬರ ಹೋಗುವ ಅಷ್ಟಕ್ಕನ ಹೋಗ್ಬಿಡದನ್ರಿ. ಸಿಟ್ನಾಗ ಏನ ಅಂದಾನ ಹೇಳ, ನೀವೊಂದು ಅಂದಿರ್ತೀರಿ ಅವನೊಂದು ಅಂದಿರ್ತಾನ, ಅಟ್ಟಕ್ಕೆ ಹೋಗ್ಬಿಡದನ ಊರಿಗೆ. ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಅವ್ರು ಇಬ್ರು ಸಣ್ಣವ್ರು ಹಾಕಾರ, ನೀವು ಇಲ್ಲೇ ಇದ್ರೆ ತಪ್ಪು ಸರಿ ಹೇಳ್ಕೊಂಡು ಅವ್ರಿಗೆ ಮುಂದಿರ್ತೀರಿ. ಅಲ್ಲಿ ಹೋದ್ರೆ ಒಬ್ಬರೇ ಹಾಕಿರಿ ಪಾಪ. ಮಾದ ನೀವು ಅಲ್ಲೇಗೆ ಒಬ್ಬರು ಹಾಕಿರಿ ಅಂತನ ಹೇಳಿ ಇಲ್ಲಿ ಕರ್ಶಾನ ಮತ್ತೆ ಈಗ ಹೋಗಿ ಅಲ್ಲಿ ಒಬ್ಬರೇ ಹ್ಯಾಂಗೆ ಕುಂದಿರ್ತೀರಿ? ಬ್ಯಾಡ್ರಿ, ಹೋಗ್ಬ್ಯಾಡ್ರಿ. ಮನಿ ಅಂದ್ಮ್ಯಾಗ ಒಂದು ಹೆಚ್ಚು ಕಡಿಮೆ ಆಗೋವ. ನಾವು ಇದನ್ನ ಹೇಳಾಕತ್ತೀವ್ರಿ. ಏನು ತಿಳಿವಲ್ದಕ್ಕಿ ಅಕ್ಕಿ ಇತ್ತ ಬಂದ ಕಲ್ಪನಾ ಮಾಡ್ಕೊಂಡು ಮಾತಾಡ್ತಾಳೆ. ನನ್ನ ಹೆಂಡ್ತಿನ ಹತ್ತು ನಿಲ್ಲಿಸ್ಬಿಟ್ಟಾಳ ನೋಡು. ನಾವೇಕಿನ ಮೆಟ್ಟು ಬಿಡ್ಸನ್ರಿ, ನಾವೇ ಬೇಕಂತ ಇಲ್ಲಿ ಕರ್ಸ್ಕೊಂಡೇವಿ. ಮಾದ ನೀ ಏನು ಮಾತಾಡ್ಬೇಡ, ಸುಮ್ಮನಿದ್ರು. ಅಂಟಿ ನಡೀರಿ, ಒಳಗೆ ನಡೀರಿ. ನೀವು ಏನೈತೆ ಅದನ್ನ ಒಳಗೆ ಕುತ್ಕೊಂಡು ಮಾತಾಡಿ ಬಗ್ಗೆ ಹರಿಸ್ಕೊರಿ. ಹಿಂಗೆ ಸಟ್ಟಕ್ಕೆ ಪುಟ್ಟಕ್ಕಂದ್ರೆ ಏನು ಚಂದದು. ಬ್ಯಾಗ್ ಕೊಡ್ರಿ ಇಲ್ಲಿ. ಮಾದ ಶಿಲ್ಪ ನಡಿ, ಒಳಗೆ ನಡಿ, ನಾ ಕರ್ಕೊಂಬರ್ತೀನಿ. ಅತ್ತಿಯಾರ ಬರ್ರಿ ಒಳಗೆ ಹೋಗೋಣ. ನಡಿ ಶಿಲ್ಪ, ನೀ ಅಲ್ಲಿ ಏನಿದೆ ಇದಕ್ಕಿದ್ದಂಗೆ ನಿಮ್ದು. ನಡೀರಿ ಒಳಗೆ ಕೂತು ಮಾತಾಡೋಣ. ಏನು ಹಂಗೆ ಹೇಳ್ತಿದ್ದಂಗೆ ಕರೆ ಕರೆ ಹೋಗಾಕ ತಯಾರಾದ್ರಿನ? ನಿನಗೆ ಗೊತ್ತಿಲ್ಲ ಅಲ್ಲಿ ಏನಂತಂತ. ಈಗೇನು ಮಾತಾಡಬೇಡ, ನಿನ್ನ ಮಗ ಅದಾನ. ಈಗ ನಡಿ ಒಳಗೆ. ಈಗ ಮಲ್ಲಿ ಏನೈತೆ ಕುತ್ಕೊಂಡು ಮಾತಾಡಿ ಬಗೆಹರಿಸೋನು. ಮಿಕ್ಕಿದ್ದನ್ನ ಅವ್ರು ಯಾರು ಇಲ್ದ ಮಾತಾಡೋಣ. ನಡೀರಿ ಒಳಗೆ. ನೀ ಹೇಳಾಕತ್ತೇನೋ ಒಂದು ಕಾರಣಕ್ಕೆ ಒಳಗೊಟ್ಟೆನ ಕರೆನವ. ನನಗೆ ಕರೆ ಬೇಸರ ಆಗೈತೆ ನನಗೆ. ಆಯ್ತು ಒಳಗೆ ಹೋಗೋಣ ನಡ್ರಿ. ಅಲ್ಲಿ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊರಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ಅಲ್ಲ ಮುದುಕಿ ಆ್ಯಕ್ಟಿಂಗಲ್ಲಿ ಆಸ್ಕರ್ ಅವಾರ್ಡ್ ಕೊಡ್ಬೇಕೀಗ. ಅಲ್ಲ ಆ್ಯಕ್ಟಿಂಗ್ನ ಕರೆ ಹತ್ತೋರಂಗೆ ಆಳ್ತೈತಲ್ಲ. ಕಡಿಮೆ ಇಲ್ಲ ಇದು ಮುದುಕಿ. ಚಂದ್ಬಸಕ್ಕ, ಓ ಚಂದ್ಬಸವ, ಓ ಬಾ ರೇಷಣ್ಣವ, ಒಳಗೆ ಬಾ ಕುಂದ್ರೆ. ಏನು ಮಾಡತ್ತೀಯ? ಏನಿಲ್ವಾ, ರಾಜಗಿರಿ ಸೋಸ್ಕೋತ್ ಕೂತಿದ್ದೆ ನೋಡಿ. ಹೊಲ್ದಾಗಿತ್ತ ಒಟ್ಟು. ಇನ್ನು ಸೋಸ್ಕೊಂಡು ಪಲ್ಯ ಮಾಡ್ಕೊಂಡು 2 ಬಿಸಿ ರೊಟ್ಟಿ ಸುಟ್ಕೊಳ್ಳೋಣ ಅಂತೇಳಿ ಸೋಸಾಕತ್ತಿದ್ದೆ ನೋಡಿ. ನಿಂದು ನಾಷ್ಟ ಆತು ನೋಡಿ. ನಂದು ಚಾಕ ಮಾಡಿ ಪೂಜೆ ಮಾಡಿದ್ನೆ. ಒಂದಿಟ್ಟು ನಾಷ್ಟ ತಿಂದಕ್ಕೆ ಈ ಕಡೆ ಬಂದೆ. ಯಾಕೆ ಚನ್ನಬಸವ 7 ದಿನದ ಹೊತ್ತಾತು ಈ ಕಡೆ ಬಂದೇ ಇಲ್ಲ. ಯಾಕನ ಆರಾಮಿಲ್ಲನ ಏನಾಯ್ತು ನೋಡ್ಕೊಂಡು ಬರೋಣ ತಡಿ ಅಂತ ಹೇಳಿ ಬಂದೆ. ಫೋನ್ ಹಚ್ಚಿದ್ನಿವ, ನೀ ಎತ್ತಲಿಲ್ಲ. ಯಾಕೆ ಫೋನ್ ಎತ್ತಲಿಲ್ಲ? ಅಯ್ಯೋ ಹೌದಾ? ಅಯ್ಯೋ ಅದೇನವ, ಅದು ಏನು ಫೋನಾರ ಬಂದಿದ್ದು ಯಾವ ಕೇಳವಲ್ಲ ಯವ್ವ. ಹಂಗಾರೆ ಎಲ್ಲಾರ ಅಲ್ಲಿ ಕೊನೆಗೆ ಇಟ್ಟಿಗಿಟ್ಟೇನೆ ಏನ ಈಕಿನ ಶರಣವ ಕೇಳಿಸಿಲ್ಲ ನೋಡಿ ನನಗೆ. ಹೌದನ? ಯಾಕೆ ಮನೆ ಕಡೆ ಬಂದಿಲ್ಲ? ಯಾಕೆ ಏನಿತ್ತು ಅಂತ ಕೆಲಸ? ಒಂದು ಹೆಜ್ಜೆ ಬಂದು ಹೋಗ್ಬೇಕಿಲ್ಲ ಯಾವ? ಒಬ್ಬಾಕಿಲ್ಲಿ ಕುತ್ಕೊಂಡು ಏನು ಮಾಡ್ತಿ? ಶರಣ ಯಾ ಸುಡ್ಗಾಡಕ್ಕೆ ಹೋದೇವ ಎಲ್ಲಿಲ್ಲ. ಮನೆ ಆತು ಹೊಲ ಆತು ಮನೆ ಸತತ ಮಳೆ ಹಿಡಿದು ಕೊಟ್ಟು ಹುಲ್ಲೆತ್ತಿತ್ತ ಈ ಸಪ್ಪನ್ಯಾಗ ಅದ್ರಾಗ ಹೊಲ್ದಾಗ. ಮತ್ತು ಒಟ್ಟು ಹೊಳವಿತ್ತು ಅಂತೇಳಿ ಅದ್ರಾಗಿಂದ ಒಟ್ಟು ಕಳೆ ತೆಗದ್ನೆ. ಮತ್ತು ಸಂಜೆ ಮಾಡಿ ಒಂದಿಟ್ಟು ಹೊಲಕ್ಕೆ ಮನೆಗೆ ಬಂದು 2 ರೊಟ್ಟಿ ಮಾಡ್ಕೊಳ್ಳೋದು ತಿನ್ನೋದು ಸಾಕಾಗಿರ್ತಿತ್ತು. ಮುಕ್ಕೊಂಡ ಬಿಡ್ತಿದ್ದೆ. ನಿಮ್ಮ ಮನೆ ಕಡೆ ಬರೋಕೆ ಆಗಲಿಲ್ಲ ನೋಡಿ. ಇರಲಿ. ಮತ್ತು ಹೊಲ ಎಲ್ಲ ಆಕೆ ನೀನು ಸಸಿಗೆ ಹೆಸರಲ್ಲೇ ಬರೆದು ಕೊಟ್ಟಿರಿ, ಅವ್ರು ಮಾಡ್ಕೊಳಕತ್ತಿಲ್ಲ ನೀನು? ಅವ್ರಿಗೆ ಬರೆದು ಕೊಟ್ಟೇವೆ. ಮತ್ತು ಈ ಸರಿಯದು ಹಾಕಿದ್ದ ಬೆಳೆನ ತಕ್ಕೊಂಡು ಮುಂದಿನ ಸಲಿಯಾಗಿಂದ ಅವ್ರು ಮಾಡ್ಕೊತಾರತ್ತೆ. ಒಳ್ಳೆ ಕರ್ಮವ. ಅಂದಾಗ ಬಂದಿದ್ದನ ಮಗ? ಇಲ್ಲ ಸಣ್ಣ ಬಂದಿಲ್ಲ. ಬಂದು ಹೋಗಿ ಆಗಲೇ ಒಂದು 8 ದಿನದ ಮೇಲೆ ಆಯ್ತು. ಫೋನು ಹಚ್ಚಿಲ್ಲ, ಈ ಕಡೆ ಬಂದು ಇಲ್ಲ. ನಾನು ಕರೆಯಕ್ಕೆ ಹೋಗಿಲ್ಲ, ನಾನು ಫೋನ್ ಹಚ್ಚಕ್ಕೆ ಹೋಗಿಲ್ಲ ನೋಡಿ ಶರಣ. ಏನು ಯಾಕೆ ಮಾಡ್ಕೊಂಡು ಹಾಳು ಹೊಡಿ ಬಿದ್ಕೊಂಡು ಹೋಗ್ಲಕ್ಕೆ ಎಂದ ಅವನ ಮಾತು ಕೇಳ್ಯಾನ. ಅವನಂದ ನನ್ನ ಪಾಲಿಗಿಲ್ದಂಗೆ ಆಗೈತಿ. ಹಂಗೆ ಯಾಕಂತೀರಿ? ಅವ್ವ ಮಗನ ಸಂಬಂಧ ಏನೋ ಬಿಡ್ತಿರೋದನ್ನ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಎಲ್ಲ ಕೆಲಸ ಭಾಳ ಇದ್ದಿರ್ಬೇಕ. ಅದಕ್ಕೆ ಬಂದಿರಕ್ಕಿಲ್ಲ. ಅಲ್ಲಿ ಏನಕ್ಕೆ ಕಾರಣದೈತಿ ನಿಮ್ಮ ಇಕ್ಕಿಗೆ, ನಿಮ್ಮ ದಾನವನ ಮಗಳು ಲಕ್ಷ್ಮವ್ಗ ಏನಾಕಿ ನಮ್ಮ ಮನೆಗೆ ಬರಬೇಡ, ನಾ ಅಡುಗೆ ಮಾಡಿಕೊಡಂಗಿಲ್ಲ ಅಂತಂದು ಏನೋ ಅಂದಾಳಂತ. ಈಗ ಮಗಳು ಹೋಗಂಗಿಲ್ಲ. ಈಗ ಲಕ್ಷ್ಮಿ ಮಂಜ ಇಬ್ಬರು ಒಂದು ಮನೆಯಾಗ ಇರ್ತಾರತ್ತೆ. ಮೊದಲೆಲ್ಲ ದಾನವ ಅಡುಗೆ ಮಾಡಿ ಮಂಜಪ್ಪಗೂ ಈಕೆಗೆ ಲಕ್ಷ್ಮಗೂ ಕಳಿಸ್ತಿದ್ಲತ್ತ ಮಗಳು ಅಂತಂದು. ಏನಾಕಿ ಆ ಕಡೆ ಮಾತಾಡಿದ್ಲಂತ. ಅದಕ್ಕೆ ಅಡುಗೆ ಮಾಡಿ ಕಳ್ಸೋದು ಬಿಟ್ಟಾಳ. ಈಗ ನೀವ ಮಾಡ್ಕೊಂಡು ತಿನ್ನಿರಿ ಅಂತಾಳಂತ. ಏನೇನೇನೇನು ಅಡುಗೆ ಮಾಡೋಲ್ಲತ್ತ. ನಿನ್ನ ಮಗನ ಎಲ್ಲ ಮಾಡ್ಕೊಂಡು ತಿಂದು ಬುತ್ತಿ ಕಟ್ಕೊಂಡು ಹೊಟ್ಟಾನಂತೆ. ಆಗ್ಬೇಕು ಈ ಭಾಡ್ಯಾಗ ಆಗಬೇಕಾಗಿದ್ದ ಹಂಗೆ. ಅವನ ಹತ್ರ ಇದ್ರೆ ಕಮ್ಗೆ 3 ಹೊತ್ತು ಮಾಡಿ ಎಲ್ಲದ ಎತ್ತಮ್ಮ ಬಾರ ಕೂಳ್ತಿನ ಬಾ ಅಂತ ಹೇಳಿದ್ರೆ ಇಡವೇ ಏನು ತೆಲಿತಿತ್ತಿ ಅನ್ನವ. ಈಗ ಹೇಳ್ತಿ ನೋಡು ಕೂಳ್ಕೊಂಡು ನೀರು ಅನ್ಸಕತ್ತಾಳಲ್ಲ. ಆಗ್ಬೇಕಾ ಬಾಡ್ಯಾಗ ಇನ್ನೂ ಆಗ್ಬೇಕು. ನನಗೆ ಹೊಟ್ಟಿ ಉರಿಸ್ಯಾನಲ್ಲ ಏನು ಉದ್ದಾರಕ್ಕನವ. ನೋಡತ್ತಿ ಇನ್ನೂ ಉಣಿಸ್ತಾಳಕ್ಕಿ.
ಏನೋ ಯವ್ವ ಹೌದಿರ್ನ ಧಿಕ್ಕರಿಸ್ತಾವು ನಿನ್ನೆ ಮೊನ್ನೆ ಬಂದಿರೋ ಹೆಂಡ್ತಿನ ಬೇಕತ್ತಾವು ಏನು ಗಣಸರು ಏನು ಕತ್ತಿನೋ ಈಗಿನೂ ಒಂದು ತಿಳಿಯಂಗಿಲ್ಲ ಶರಣ. ಏ ಬಾರ ನೀನು ನಾಷ್ಟ ಮಾಡುವ ಅಂತೇಳಿ ಕರಿಯಾಕೆ ಬಂದಿದ್ದೆ. ರೊಟ್ಟಿ ಮಧ್ಯಾಹ್ನ ಒಟ್ಟು ಸುಟ್ಕೊಂಡು ತಿನ್ನುವಂತೀವ. ನಾ ದಾಸಿ ಮಾಡ್ಯಾಳ ನನ್ನ ಸೊಸಿ, ತಿಂದು ಚಾ ಕುಡಿದು ಬರುವಂತೀವ. ಇವ ಬ್ಯಾಡ ಬಿಡ್ಯವ, ಇಲ್ಲೇ 2 ರೊಟ್ಟಿ ಸುಡ್ತೀನಿ. ಮತ್ತೆ ನೋಡಿ ಇದ ಬೇಡ ಅನ್ನೋದು ನಾನು. ಇವ ಕರ್ದಿದ ತಕ್ಷಣ ಯಾರು ಬಂದು ಬಡಾನ ಉಂಡು ಬಿಡ್ಬೇಕು ನೋಡುವ. ನಾವು ಹಂಗೆ ನೋಡಿ ಹೊಟ್ಟೆ ಅಷ್ಟ ನಾ ಬೇಡ ತಿಂದು ಹೋಗ್ಬಿಡಾಕಿ ನಾನು. ನೀವು ಹಿಂಗೆ ಮಾಡಬಾರ್ದವ. ನಡಿ ಅದನ್ನು ಸೊಪ್ಪು ಅಲ್ಲೇ ತೊಗೊಂಡು ನಡಿ, ಬೇಕಾರೆ ಅಲ್ಲಿ ನಮ್ಮ ಮನ್ಯಾಗ ಕುತ್ಕೊಂಡು ಸೋಸೋನು. ಬೇಕಾರೆ ಮಧ್ಯಾಹ್ನಕ್ಕೆ ಬೇಕಾರೆ ಮಾಡ್ಕೋತಿ 2 ರೊಟ್ಟಿ. ನಾ ಇಲ್ಲ ಅಂತ ತೊಂಬ ಅಲ್ಲೇ ನಮ್ಮ ಮನೆ ತಳಿಸಿ ನಿನಗೆ 2 ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ. ಇರ್ಲಿ ಬಿಡ ಶರಣ, ನಾನು ಮಾಡ್ಕೊತೀನಿ. ಎಲ್ಲಿ ಬರೋದೇವ ಅಲ್ಲಿ. ನೀಗ ಬರ್ತೀ ಇಲ್ಲ, ಈಗ ಬಂದೆ ಅಂದ್ರೆ ನೋಡಿ ನಂದು ನಿಂದು ಗೆಳತ್ಯಾನ ಉಳಿತೈತಿ. ಇಲ್ಲ ಅಂದ್ರೆ ನಾ ಮಾತಾಡ್ಸೋದಿಲ್ಲ, ನಿಮ್ಮ ಮನೆ ಕಡೆ ಕಾಲು ಹಾಕೋದಿಲ್ಲ. ಹಂಗೆ ಯಾಕ ಮತ್ತೆ ನಡಿ, ಸುಮ್ಮನೆ ನಡಿ. ಬಿಸಿ ನಾಷ್ಟ ಮಾಡುವಂತಿ, ಮಾಡಿ ಒಂದಿಟ್ಟು ಹೊತ್ತಲ್ಲಿ ಕುಂದ್ರುವಂತಿ. ಈ ಕಡೆ ಬೇಕಾರೆ ಮಧ್ಯಾಹ್ನ ಗಡಿಸಿ ಬರುವಂತಿ. ಯಾರು ಬೇಡ ಅಂದ್ರೆ ನಿನಗೆ ನೀವು ಹಂಗೆ ಅಂತಿ ಬಿಡ. ನಿಮ್ಮ ಮನೆಗೆ ಬಂದ್ರೆ ಮುಂಜಾನೆ ಚತ್ತನ ಅಲ್ಲೇ ಹೋಗ್ಬಿಡ್ತೈತಿ ಟೈಮ್. ಮುಂಜಾನೆ ನಾಷ್ಟ ಆತ ಹಂಗಾತಿ ಹಿಂಗಾತನ ತರ್ತಿ, ಮಧ್ಯಾಹ್ನ ಆಕತಿ ಮಧ್ಯಾಹ್ನ ಉಣವಂತಿ ತಡಿ ಅಂತಿ. ಮತ್ತು ಮಧ್ಯಾಹ್ನ ಉಂಡಿ ಏನಟತಿ, ಸಂಜೆ ಆಕತಿ ಸಡಿ ಚಾ ಕುಡಿದು ಹೋಗಂತಿ. ಮತ್ತು ರಾತ್ರಿ ಆಕತಿ ಬರೀ ಅಲ್ಲೇ ಮುಂಜಾನೆ ಚತ್ತನ ಇದೆ ಅಲ್ಲೇ ಆಗ್ಬಿಡ್ತೈತಿ ಬರೀ. ಅಯ್ಯ ಆಗಲಿ ಬಾ, ಈಗ ಇಲ್ಲಿದ್ದು ಮಾಡೋದ್ರಿಗೆ ಏನೈತಿ ನೀ. ಅಯ್ಯ ಅಲ್ಲಿದ್ರೆ ನೀನು ಹೊತ್ತರ ಹೊಕ್ಕತಿ 12 ವಿಚಾರ ಮಾಡೋಂಗಿಲ್ಲ. ಈಕಿನೂ ಕರ್ದಾನಿ ಬಾ, ಶಂಕರವನು ಬರ್ತಾಳಂತಕಿ ಫೋನ್ ಹಚ್ಚಿದ್ದೆ. ನೀ ಫೋನ್ ತೆಗಿಲಿಕ್ಕೆ ಬಂದೆ. ಹಂಗಾರೆ ಆರಾಮ್ ತಪ್ಪೈತೆ ಏನಾರ ಮಾಡ್ಕೊಂಡೈತೆ ಇಲ್ಲ ಅಂತಂದು ಬರ ನೀನ ಬಾ, ಪಟ್ಟನ ಬಾ. ಮತ್ತು ಬರಲಿಲ್ಲ ಅಂದ್ರೆ ಎಲ್ಲಿ ಬಿಡ್ತೀನಿ. ನಡಿ ಹೋಗೋಣ ನಡಿ. ನೀ ಒಂದಿಟ್ಟು ಎಲ್ಲ ಕದ ಹಾಕೊಂಡು ಬಾ ಅಲ್ಲಿ. ನಾನು ಒಟ್ಟು ಒಂದಿಟ್ಟು ರಾಜಗಿರಿ ತೊಗೋತೀನಿ. ತಗೋ, ಇಲ್ಲೇ ಮುಂದಿನ ಹೊಲದಾಗ ಎಳೆಯದೈತೆ ನೋಡಿ, ಕಿತ್ಕೊಂತೀರ ನಾ ಬರ್ತೀನಿ. ಕಿರಿಯಲ್ಲಿಟ್ಟೆ ಇಲ್ಲ ಐತೇನ. ಶರಣ ಇಲ್ಲಿದಲ್ಲ, ಇಲ್ಲಿ ಮುಂದಾಗ ಸೇತ್ ನೋಡಿ ಅದನ್ನ ತಗೋ. ಅದು ಚಲೋ ಐತೆ ನೋಡಿ. ದೌಡ್ ಬಾ ನೀ.